ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಬಂದು ಪೆಗಾಸಸ್ ಕ್ಯಾಟ್ ಫಿಶ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನೋಡೋಣ. ಇದರ ಒರಿಜಿನು, ಫ್ಯೂಚರ್ಸು ಮತ್ತು ಫುಡ್ ಹ್ಯಾಬಿಟ್ಸು, ಮೇಂಟೆನೆನ್ಸು, ಕೇರು ಮತ್ತು ಅದರ ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ಈ ಮೀನನ್ನ ಬಂದು ಜಾಸ್ತಿ ಜನ ಶಾರ್ಕ್ ಅಂದ್ಕೊಂಡಿರ್ತಾರೆ. ಇದು ಬಂದು ಶಾರ್ಕ್ ಥರನೇ, ಆದರೆ ಬಂದು ಶಾರ್ಕ್ ಅಲ್ಲ, ಒರಿಜಿನಲ್ ಶಾರ್ಕ್ ಅಲ್ಲ. ಇದು ಬಂದು ಇರಿಡೇಷನ್ ಶಾರ್ಕ್ ಅಂತಾರೆ ಮತ್ತು ಪೆಗಾಸಸ್ ಕ್ಯಾಟ್ ಫಿಶ್ ಅಂತಾರೆ ಈ ಮೀನುಗಳಿಗೆ. ಇಲ್ಲಾಂದರೆ ಸ್ಟ್ರೈಪೆಡ್ ಕ್ಯಾಟ್ ಫಿಶ್ ಅಂತಾರೆ ಈ ಮೀನಿಗೆ. ಈ ಮೀನು ಬಂದು ಫ್ರೆಶ್ ವಾಟರ್ ಫಿಶ್ ಆಗಿದೆ. ಈ ಮೀನು ಬಂದು ಯಾವ ದೇಶಕ್ಕೆ ಸೇರಿದಂತ ನೋಡೋಕೆ ಬಂದರೆ, ಈ ಮೀನುಗಳು ಬಂದು ಸೌತ್ ಈಸ್ಟ್ ಏಷ್ಯಾದಲ್ಲಿ ಸೇರಿದಂಥ ಮೀನು. ಮತ್ತು ಇದು ವಿಯೆಟ್ನಾಮು, ಥೈಲ್ಯಾಂಡು, ಕಂಬೋಡಿಯಾದಲ್ಲಿ ಜಾಸ್ತಿ ಈ ಮೀನುಗಳು ಕಾಣಿಸುತ್ತೆ. ಇದರ ಲೈಫ್ ಸ್ಪ್ಯಾನ್ ಅಂತ ನೋಡೋಕೆ ಬಂದರೆ 10 to 20 ಇಯರ್ಸ್ ಇರುತ್ತೆ. ಮತ್ತು ಇದರ ಗ್ರೋತ್ ಸೈಜ್ ಅಂತ ನೋಡೋಕೆ ಬಂದರೆ 3 ಇಂದ 4 ಅಡಿ ತನಕ ಇದು ಗ್ರೋ ಆಗುತ್ತೆ ಈ ಮೀನುಗಳು. ಮತ್ತು ಈ ಮೀನುಗಳು ಬಂದು ಲಾಂಗ್ ಬಾಡಿ ಇವ್ರ ಜೊತೆ ಇರುತ್ತೆ. ಮತ್ತು ಸಿಲ್ವರ್ ಗ್ರೇ ಕಲರ್ ಬರುತ್ತೆ, ಇಲ್ಲಾಂದರೆ ವೈಟ್ ಕಲರು ಸಿಗುತ್ತೆ ನಿಮಗೆ, ಆಲ್ಬಿನೋ ಕಲರ್ ಅಂತಾರೆ. ಮತ್ತು ಇದಕ್ಕೆ ಬಂದು ಫ್ಲ್ಯಾಟ್ ಹೆಡ್ ಇರುತ್ತೆ, ತಲೆ ಬಂದು ಫ್ಲ್ಯಾಟ್ ಆಗಿರುತ್ತೆ. ಮತ್ತು ಲಾಂಗ್ ವಿಸ್ಕಸ್ ಇರುತ್ತೆ ಮತ್ತು ಶಾರ್ಪ್ ಫಿನ್ಸ್ ಇರುತ್ತೆ. ಇದರ ಬಿಹೇವಿಯರ್ ಅಂತ ನೋಡೋಕೆ ಬಂದರೆ, ಇದು ಬಂದು ಬಹಳ ಆ್ಯಕ್ಟಿವ್ ಆಗಿ ಫಿಶ್ಶು. ಇದು ಬಂದು ಸ್ಕೂಲಿಂಗ್ ನೇಚರ್ ಇರುತ್ತೆ, ಅಂದರೆ ಗ್ರೂಪಾಗಿ ಓಡಾಡುತ್ತಲ್ಲ ಆ ಥರ ಮೀನುಗಳು ಇದು. ಮತ್ತು ಈಸಿಯಾಗಿ ಫಿಯರ್ ಆಗುತ್ತೆ, ಅಂದರೆ ಭಯ ಆಗುತ್ತೆ ಜಾಸ್ತಿ. ಮತ್ತು ಸಡನ್ ಮೂವ್ಮೆಂಟ್ ಏನಾದ್ರು ನೀವು ಕೊಡೋಕ್ಕಾದ್ರೆ ಅದು ಬಂದು ಭಯ ಪಡ್ಕೊಳುತ್ತೆ ಈ ಮೀನುಗಳು. ಒಂದೊಂದ್ಸಲಿ ನೀವು ಟ್ಯಾಂಕಲ್ಲಿ ಇಕ್ಕಿರ್ತೀರ, ಅದು ಬಂದು ಏನು ಮೇಲೆ ಮುಚ್ಚಲು ಹಾಕಿಲ್ಲ ಅಂದರೆ ಟ್ಯಾಂಕಲ್ಲಿ ಮೇಲೆಯಿಂದ ಎಗರೋಕ್ಕೂ ಜಾಸ್ತಿ ಚಾನ್ಸಸ್ ಇದೆ. ಎಗರು ಬಿದ್ದು ಕೆಳಗೆ ಬಿರೋಗುತ್ತೆ. ಒಂದೊಂದ್ಸಲಿ ಜಾಸ್ತಿ ನೀವು ನೋಡಿಲ್ಲ ಅಂದರೆ ಸತ್ತೋಕ್ಕೂ ಚಾನ್ಸ್ ಇದೆ ಅದು. ಮತ್ತು ಇದಕ್ಕೆ ಟ್ಯಾಂಕ್ ಸೈಜ್ ಅಂತ ನೋಡೋಕೆ ಬಂದರೆ ಮಿನಿಮಮ್ 3 ಅಡಿಯಿಂದ 4 ಅಡಿ ತನಕ ನೀವು ಟ್ಯಾಂಕ್ ಸೈಜ್ ಕೊಡಬೇಕು. ಮತ್ತು ಏನಾದರೂ ಲಾರ್ಜ್ ಪಾಂಡು ಇಲ್ಲ ಔಟ್ಡೋರ್ ಟ್ಯಾಂಕ್ ಏನೋ ಸೆಟ್ ಮಾಡೋಂಗಿದ್ರೆ ಅದರಲ್ಲೂ ಬದುಕುತ್ತೆ ಈ ಮೀನುಗಳು, ಅದರಲ್ಲೂ ನೀವು ಸಾಕೊಬೋದು. ಮತ್ತು ಸ್ಟ್ರಾಂಗ್ ಫಿಲ್ಟ್ರೇಷನ್ ಕೊಡಬೇಕು. ಅದೇನಂದರೆ ಈ ಮೀನುಗಳು ಸ್ವಲ್ಪ ಜಾಸ್ತಿ ವೇಸ್ಟ್ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಪ್ರಾಪರ್ ಏರಿಯೇಷನ್ ಇರಬೇಕು. ಮತ್ತು ಸ್ಮೂತ್ ಡೆಕೋರೇಷನ್ ಯೂಸ್ ಮಾಡ್ಬೋದು ಟ್ಯಾಂಕಲ್ಲಿ. ಜಾಸ್ತಿ ಏನೋ ಶಾರ್ಪ್ ಇರೋ ಥರ ಯಾವುದೂ ಇಕ್ಕಕ್ಕೆ ಹೋಗ್ಬಿಡಿ ಟ್ಯಾಂಕಲ್ಲಿ. ಮತ್ತು ವಾಟರ್ ಟೆಂಪರೇಚರ್ ಅಂತ ನೋಡೋಕೆ ಬಂದರೆ ಈ ಮೀನುಗಳಿಗೆ ಬಂದು 22 ಡಿಗ್ರಿಯಿಂದ 28 ಡಿಗ್ರಿ ತನಕ ಸೆಲ್ಸಿಯಸ್ ತನಕ ಇರಬೇಕು. ಮತ್ತು pH ಲೆವೆಲ್ ಬಂದು 6.5 ಇಂದ 7.5. ಮತ್ತು ವೀಕ್ಲಿ ವಾಟರ್ ಚೇಂಜ್ ಬಂದು 25% 35% ವಾಟರ್ ಚೇಂಜ್ ಮಾಡಲೇಬೇಕು ಈ ಮೀನುಗಳಿಗೆ. ಮತ್ತು ಈ ಮೀನುಗಳಿಗೆ ಫುಡ್ ಆ್ಯಂಡ್ ಫೀಡಿಂಗ್ ಹ್ಯಾಬಿಟ್ಸ್ ಅಂತ ನೋಡೋಕೆ ಬಂದರೆ ಹೈ ಕ್ವಾಲಿಟಿ ಸಿಂಕಿಂಗ್ ಪೆಲೆಟ್ಸ್ ಕೊಡ್ಬೋದು. ಮತ್ತು ಫಿಶ್ ಫೀಡ್ ಪೆಲೆಟ್ಸ್ ಬರುತ್ತಲ್ಲ ಅದು ಕೊಡ್ಬೋದು. ಮತ್ತು ಅವಾಗವಾಗ ಏನಾದರೂ ವೆಜಿಟೇಬಲ್ಸು ಕೊಡ್ಬೋದು, ಲೈಟಾಗಿ ತಿನ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಈ ಮೀನುಗಳು ಬಂದು ಕ್ಯಾಟ್ ಫಿಶ್ ಸೇರಿದಂಥ ಮೀನು ಇರೋದ್ರಿಂದ ಇನ್ನು ಬಂದು ನೀವು ಏನೋ ಚಿಕ್ಕ ಚಿಕ್ಕ ವಾಮ್ಸು, ಡ್ರೈ ಶ್ರಿಮ್ಸು ಮತ್ತು ಬ್ಲೆಡ್ ವಾಮ್ಸು ಆ ಥರ ಏನಾದ್ರು ನೀವು ಫೀಡ್ ಮಾಡ್ಕೊಬೋದು. ಈ ಮೀನುಗಳಿಗೆ ಬಂದು ಓವರ್ ಫೀಡ್ ಮಾಡೋಕ್ಕೆ ಹೋಗ್ಬೇಡಿ. ದಿವಸದಲ್ಲಿ ಬಂದು 2 ಸಲ ಫೀಡ್ ಮಾಡಿ, ಜಾಸ್ತಿ ಫೀಡ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಜಾಸ್ತಿ ವೇಸ್ಟ್ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ವಾಟರ್ ಕ್ವಾಲಿಟಿ ನಿಮಗೆ ಕಮ್ಮಿ ಆಗುತ್ತೆ. ಮತ್ತು ಇದರ ಮೇಂಟೆನೆನ್ಸ್ ಅಂತ ಕೇರ್ ಅಂತ ನೋಡೋಕೆ ಬಂದರೆ, ಇದು ಬಂದು ಕ್ಲೀನ್ ವಾಟರ್ ಮೇಂಟೈನ್ ಮಾಡಬೇಕು. ಮತ್ತು ಸಡನ್ ನಾಯ್ಸ್ ಏನಾದರೂ ಗಾಬರಿ ಮಾಡಿಸೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಮೀನುಗಳು ಬಂದು ಒಂದೊಂದ್ಸಲಿ ಗಾಬರಿ ಆಗಿಬಿಟ್ಟು ಟ್ಯಾಂಕಲ್ಲೇ ಒಂದ್ಸಲಿ ಹೋಗಿ ಗ್ಲಾಸ್ ಆ ಥರ ಎಲ್ಲ ಹೊಡ್ಕೊಳ್ತಾ ಇರುತ್ತೆ. ಮತ್ತು ಒಂದೊಂದ್ಸಲಿ ಆಚೆ ಬಂದು ಬೀಳೋಕ್ಕೆ ಚಾನ್ಸಸ್ ಇದೆ. ಮೀನುಗಳು ಟಾಪ್ ಏನಾದ್ರು ಕವರ್ ಮಾಡಿಲ್ಲ ಅಂದರೆ ಎಗರುತ್ತೆ ಈ ಮೀನುಗಳು. ಮತ್ತು ಈ ಮೀನುಗಳಿಗೆ ಬಂದು ರೆಗ್ಯುಲರ್ ಹೆಲ್ತ್ ಚೆಕಪ್ ಮಾಡ್ತಾ ಇರಬೇಕು. ಅಂದರೆ ನೀವು ಟ್ಯಾಂಕ್ನ ಬಂದು ಆ ಮೀನು ಹೆಂಗೈತೆ ಅಂತ ಡೈಲಿ ನೀವು ಚೆಕ್ ಮಾಡಬೇಕು. ಏನಕ್ಕಂದರೆ ಒಂದೊಂದ್ಸಲಿ ವೈಟ್ ಸ್ಪಾಟ್ ಬರುತ್ತೆ. ಮತ್ತು ಒಂದೊಂದ್ಸಲಿ ಮೀನು ಬಂದು ಒಂದೇ ಕಡೆ ಕುತ್ಕೊಂಡ್ಬಿಟ್ಟಿರುತ್ತೆ, ಇಲ್ಲಾಂದರೆ ಉಲ್ಟಾ ಆಗಿಬಿಟ್ಟಿರುತ್ತೆ ಮೀನು. ಅದೆಲ್ಲ ನೋಡ್ಕೊಂಡು ಅದಕ್ಕೆ ತಕ್ಕಂಗೆ ಮೆಡಿಸಿನ್ ಕೊಟ್ಟು ಸಾಕೊಬೇಕು. ಮತ್ತು ಈ ಮೀನುಗಳಿಗೆ ರೋಗ ಅಂತ ನೋಡೋಕೆ ಬಂದರೆ ನೀವು ಜಾಸ್ತಿ ಬಂದು ಇದಕ್ಕೆ ಕೇರ್ ಮಾಡ್ಕೊಬೇಕು. ಮತ್ತು ನೀವು ಏನಾದರೂ ಇದಕ್ಕೆ ಜಾಸ್ತಿ ಗಾಬರಿ ಪಡಿಸಿದ್ರೆ, ಒಂಥರ ಜಾಸ್ತಿ ಸೌಂಡ್ ಬಂದರೆ ಇದು ಬಂದು ನಾಯ್ಸ್ ಇಂಜುರಿ ಆಗುತ್ತೆ. ಮತ್ತು ಒಂದೊಂದ್ಸಲಿ ಫಿನ್ ಡ್ಯಾಮೇಜ್ ಆಗುತ್ತೆ. ಮತ್ತು ಸ್ಟ್ರೆಸ್ ಡಿಸೀಸ್ ಅಂತ ಬರುತ್ತೆ ಈ ಮೀನುಗಳಿಗೆ. ಮತ್ತು ಈ ಮೀನು ಏನಾದ್ರು ನೀವು ಟ್ಯಾಂಕಲ್ಲಿ ಇಟ್ಕೊಂಡಿದ್ದೀರ ಅಂದರೆ ನೀರು ಕ್ವಾಲಿಟಿ ಬಂದು ಕ್ಲೀನಾಗಿ ಇಟ್ಕೊಬೇಕು. ಇದಕ್ಕೆ ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂದರೆ ಇದಕ್ಕೆ ಬಂದು ಅಮೋನಿಯಾ ಪ್ರಾಬ್ಲಮ್ ಬರುತ್ತೆ. ಮತ್ತು ಗಿಲ್ ಡ್ಯಾಮೇಜ್, ಅಂದರೆ ಅದ್ರ ಫಿನ್ಸ್ ಇರುತ್ತಲ್ಲ ರೆಕ್ಕೆ ಸೈಡಲ್ಲಿ, ಅದು ಡ್ಯಾಮೇಜ್ ಆಗುತ್ತೆ. ಮತ್ತು ಫಿಶ್ ಬಂದು ಸ್ಲೋ ಗ್ರೋತ್ ಆಗಿಬಿಡುತ್ತೆ. ಮತ್ತು ಈ ಮೀನುಗಳ ಅಡ್ವಾಂಟೇಜಸ್ ಅಂತ ಡಿಸ್ಅಡ್ವಾಂಟೇಜ್ ನೋಡೋಕೆ ಬಂದರೆ, ಅಡ್ವಾಂಟೇಜಸ್ ಬಂದು ಇದು ಬಂದು ಬ್ಯೂಟಿಫುಲ್ ಅಪಿರಿಯನ್ಸ್ ಆಗಿ ಕಾಣಿಸುತ್ತೆ ಈ ಮೀನುಗಳು. ಮತ್ತು ಫಾಸ್ಟ್ ಗ್ರೋತ್ ಇರುತ್ತೆ ಮತ್ತು ಸ್ಟ್ರಾಂಗ್ ಬಾಡಿ ಇರುತ್ತೆ. ಮತ್ತು ಡಿಸ್ಅಡ್ವಾಂಟೇಜಸ್ ಅಂತ ನೋಡೋಕೆ ಬಂದರೆ ಇದು ಬಂದು ಹ್ಯೂಜ್ ಸೈಜ್ ಆಗುತ್ತೆ, ಅಂದರೆ ದೊಡ್ಡ ಸೈಜು ಜಾಸ್ತಿ ಆಗುತ್ತೆ. ಮತ್ತು ಇದಕ್ಕೆ ಬಂದು ಜಾಸ್ತಿ ದೊಡ್ಡ ಸ್ಪೇಸ್ ಬೇಕಾಗುತ್ತೆ. ಮತ್ತು ಇದು ಬಂದು ಬಿಗ್ನರ್ ಯಾರು ಟ್ರೈ ಮಾಡೋಕೆ ಹೋಗ್ಬಿಡಿ. ಇದು ನೋಡುವಾಗ ಬಂದು ಚಿಕ್ಕ ಮೀನು ಥರ ಇಸ್ಕೊವಾಗ ನೀವು ಅಂಗಡಿಯಲ್ಲಿ ಬಂದು ಚಿಕ್ಕ ಮೀನು ಥರ ಇಸ್ಕೊತೀರ. ಆದರೆ ಒಂದು ವರ್ಷ 1.5 ವರ್ಷದಲ್ಲೇ ಅದು 3 ಇಂದ 4 ಅಡಿ ತನಕ ಬೆಳೆಯೋಕ್ಕೆ ಚಾನ್ಸಸ್ ಇದೆ ಈ ಮೀನುಗಳು. ಈ ಮೀನನ್ನ ನೀವೇನೋ ಸಾಕ್ತಾಯಿದ್ದೀರ ಅಂದರೆ ನೀವು ಬೆಸ್ಟು ಪಾಂಡ್ ಸೆಟಪ್ ಮಾಡಿ ಈ ಮೀನನ್ನ ಬಿಡ್ಕೊಬೋದು. ಸ್ಟ್ರೆಸ್ ಕಮ್ಮಿ ಆಗಿರುತ್ತೆ ಮತ್ತು ಫಿಶ್ ಗ್ರೋತು ಚೆನ್ನಾಗಿರುತ್ತೆ. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಈ ಥರ ಜಾಸ್ತಿ ಫಿಶ್ ಇನ್ಫಾರ್ಮೇಷನ್ ವೀಡಿಯೋಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.